ಡ್ರಗ್ಸ್ ಕಳ್ಳ ಸಾಗಣೆ ಮಾಡ್ತಾ ಸಿಕ್ಕಿಬಿದ್ದ ಬಾಲಿವುಡ್ ನಟ 40 ಕೋಟಿ ಮೌಲ್ಯದ ಡ್ರಗ್ಸ್ ಜೊತೆ ಚೆನ್ನೈ ಏರ್ಪೋರ್ಟ್ನಲ್ಲಿ ಲಾಕ್ ಆಗಿದ್ದಾನೆ. ಡ್ರಗ್ಸ್ ಕಳ್ಳತನ ಅಥವಾ ಕಳ್ಳ ಸಾಗಣೆ ಮಾಡ್ತಾ ಇದ್ದ ಬಾಲಿವುಡ್ನ ನಟನೊಬ್ಬ ಲಾಕ್ ಆಗಿದ್ದಾನೆ. 40 ಕೋಟಿ ಮೌಲ್ಯದ ಡ್ರಗ್ಸ್ ಜೊತೆ ಚೆನ್ನೈ ಏರ್ಪೋರ್ಟ್ನಲ್ಲಿ ಲಾಕ್ ಆಗಿದ್ದಾನೆ. ಸಿಂಗಾಪುರದಿಂದ ಡ್ರಗ್ಸ್ ಕಳ್ಳ ಸಾಗಣೆ ಮಾಡ್ತಿದ್ದ ವಿಶಾಲ್ ಖಚಿತ ಮಾಹಿತಿ ಮೇರೆಗೆ ಚೆನ್ನೈ ಏರ್ಪೋರ್ಟ್ನಲ್ಲಿ ಆಪರೇಷನ್ ಮಾಡಲಾಯಿತು. ವಿಶಾಲ್ ಜೊತೆ ನೈಜೀರಿಯನ್ ಡ್ರಗ್ ಪೆಡ್ಲರ್ಸ್ ಕೂಡ ಅರೆಸ್ಟ್ ಆಗಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಬಾಲಿವುಡ್ ನಟ ವಿಶಾಲ್ ಬ್ರಹ್ಮ ಲಾಕ್ ಆಗಿದ್ದಾನೆ. 2019ರ ಸ್ಟೂಡೆಂಟ್ ಆಫ್ ದಿ ಇಯರ್ 2 ಸಿನಿಮಾದಲ್ಲಿ ನಟನೆ ಮಾಡಿದ್ದ. ಅಸ್ಸಾಂನ 32 ವರ್ಷದ ನಟ ವಿಶಾಲ್ ಬ್ರಹ್ಮ ಈಗ ಅರೆಸ್ಟ್ ಆಗಿದ್ದಾನೆ. ಡ್ರಗ್ಸ್ ಕಳ್ಳ ಸಾಗಾಣಿಕೆ ವಿಚಾರದಲ್ಲಿ ಪೊಲೀಸರ ಅತಿಥಿಯಾಗಿದ್ದಾನೆ. ಈತ ಒಂದು ಸಿನಿಮಾ ಮಾಡಿದ್ದ. ಬಾಲಿವುಡ್ನಲ್ಲೂ ಕೂಡ ಸಣ್ಣ ಪುಟ್ಟ ಪಾತ್ರದಲ್ಲಿಯೂ ಕೂಡ ಮಿಂಚಿದ್ದ. ಡ್ರಗ್ಸ್ ಅನ್ನು ತೆಗೆದುಕೊಂಡು ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಚೆನ್ನೈನ ಏರ್ಪೋರ್ಟ್ನಲ್ಲಿ ಈತ ಪೊಲೀಸರ ಅತಿಥಿಯಾಗಿದ್ದಾನೆ. ಸಂಬಂಧಪಟ್ಟಂಥ ವಿಭಾಗ ಆಪರೇಷನ್ ಮಾಡಿತ್ತು. ಆ ಆಪರೇಷನ್ನ ಭಾಗವಾಗಿ ಈತ ಮತ್ತು ಬೇರೆ ರಾಜ್ಯದ ಯುವಕ ಕೂಡ ನೈಜೀರಿಯನ್ ಬೇರೆ ದೇಶದ ಪ್ರಜೆ ಕೂಡ ಈತನ ಜೊತೆ ಇದ್ದ. ನೈಜೀರಿಯನ್ ಪ್ರಜೆ ಆತನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. 40 ಕೋಟಿ ಮೌಲ್ಯದ ಡ್ರಗ್ಸ್ ಜೊತೆ ಚೆನ್ನೈ ಏರ್ಪೋರ್ಟ್ನಲ್ಲಿ ಲಾಕ್ ಆಗಿದ್ದಾನೆ. ಸಿಂಗಾಪುರದಿಂದ ಡ್ರಗ್ಸ್ ಕಳ್ಳ ಸಾಗಣೆ ಮಾಡ್ತಿದ್ದಂತಹ ವಿಶಾಲು ಖಚಿತ ಮಾಹಿತಿಯ ಮೇರೆಗೆ ಚೆನ್ನೈ ಏರ್ಪೋರ್ಟ್ನಲ್ಲಿ ಆಪರೇಷನ್ಗೆ ಎಲ್ಲ ರೆಡಿಯಾಗಿ ಸಿದ್ಧತೆ ಇತ್ತು. ವಿಶಾಲ್ ಜೊತೆ ನೈಜೀರಿಯನ್ ಡ್ರಗ್ಸ್ ಪೆಡ್ಲರ್ ಕೂಡ ಅರೆಸ್ಟ್ ಆಗಿದ್ದಾನೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಬಾಲಿವುಡ್ ನಟ ವಿಶಾಲ್ ಬ್ರಹ್ಮ 2019ರ ಸ್ಟೂಡೆಂಟ್ ಆಫ್ ದಿ ಇಯರ್ 2 ಸಿನಿಮಾದಲ್ಲಿ ನಟನೆ ಮಾಡಿದ್ದ. ಅಸ್ಸಾಂನ 32 ವರ್ಷದ ನಟ ವಿಶಾಲ್ ಬ್ರಹ್ಮ ಈಗ ಅರೆಸ್ಟ್ ಆಗಿದ್ದಾನೆ ಅನ್ನೋ ಅಧಿಕೃತ ಮಾಹಿತಿ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.